ಅಂತ್ಯವಿಲ್ಲದ ದಾರಿಯಲ್ಲಿ ಸಾಗ್ತಾ ಇದ್ದ ಕೊಲ್ಲಿ ಯುದ್ಧ ಸದ್ಯಕ್ಕೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಇದರ ಮಧ್ಯದಲ್ಲಿ ಇರಾನ್ ಅಮೆರಿಕ ಯುದ್ಧಕ್ಕೆ 5 ದಿನಗಳ ಬ್ರೇಕ್ ಅನ್ನುವಂತ ಸುದ್ದಿ ಒಂದು ಸಿಕ್ಕಿದೆ. ಕೊಲ್ಲಿ ಯುದ್ಧದಲ್ಲಿ ದಿಢೀರ್ ಸಂಧಾನ ಮಾತುಕತೆ ಕೇಳಿ ಬರ್ತಾ ಇದೆ. ಇರಾನ್ ಅಮೆರಿಕ ಯುದ್ಧಕ್ಕೆ 5 ದಿನಗಳು ಬ್ರೇಕ್. ಟ್ರಂಪ್ ಕದನ ವಿರಾಮಕ್ಕೆ ಇರಾನ್ ಕೌಂಟರ್. ಇನ್ನು ಅಮೆರಿಕ ಜೊತೆ ಯಾವುದೇ ಮಾತುಕತೆಯನ್ನ ನಡೆಸಿಲ್ಲ ಅಂತ ಇರಾನ್ ಕೌಂಟರ್ ಅಟ್ಯಾಕ್ ಮಾಡಿದೆ. ಇದು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರುವ ನಾಟಕ ಅನ್ನುವಂತ ಕಿಡಿಕಾರ್ತಾ ಇದೆ. ಈಗಾಗಲೇ ಯುದ್ಧ 24ನೇ ದಿನಕ್ಕೆ ಕಾಲಿಟ್ಟಿದ್ದು ಬಹಳಷ್ಟು ಸಾವು ನೋವು ಹಾಗೆ ಕೆಲವೊಂದಷ್ಟು ಕಟ್ಟಡಗಳ ಧ್ವಂಸ ಸೇರಿದಂತೆ ನಗರವನ್ನ ಮತ್ತೆ ಅಭಿವೃದ್ಧಿ ಮಾಡೋದಕ್ಕೆ ಅಥವಾ ಕಳೆದುಕೊಂಡಿರುವಂಥ ಕೆಲವೊಂದಷ್ಟು ನಷ್ಟವನ್ನ ತುಂಬೋದಕ್ಕೆ ಬಹಳಷ್ಟು ವರ್ಷಗಳೇ ಹಿಡಿಯಬಹುದು. ಇದರ ಮಧ್ಯದಲ್ಲಿ ಅಂತ್ಯವೇ ಇಲ್ಲದಂತ ದಾರಿಯಲ್ಲಿ ಸಾಗ್ತಾ ಇರುವ ಮಧ್ಯಪ್ರಾಚ್ಯ ಸಂಘರ್ಷದ ನಡುವೆ ಮಹತ್ವದ ಸುದ್ದಿ ಹೊರಬಿದ್ದಿದೆ. ಹೋರ್ಮುಜ್ ಜಲಸಂಧಿ ಮೇಲಿನ ನಿರ್ಬಂಧವನ್ನ 40 ಗಂಟೆಯೊಳಗೆ ತೆರವು ಮಾಡ್ತಿದ್ರೆ ಇರಾನ್ನ ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಮೇಲೆ ದಾಳಿ ನಡೆಸ್ತೀವಿ ಅನ್ನೋದಾಗಿ ಎಚ್ಚರಿಕೆಯನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ರು. ಬಟ್ ಇರಾನ್ನ ಅತ್ಯುನ್ನತ ಗೌರವ ಉಳ್ಳಂತ ಉನ್ನತ ಸ್ಥಾನದಲ್ಲಿರುವಂತ ಅಧಿಕಾರಿ ಜೊತೆ ನಾನು ಮಾತನಾಡಿದ್ದೀನಿ. ಅದರ ಜೊತೆಗೆ ಅಂದ್ರೆ ಇದು ಮುಸ್ತಫಾ ಖಮೇನಿ ಜೊತೆಗಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದೇನೆ. ಜೊತೆಗೆ 5 ದಿನಗಳ ವಿರಾಮದ ವೇಳೆ ಇರಾನ್ ದಾಳಿ ಮಾಡಿದ್ರೆ ನಾವು ಕೂಡ ದಾಳಿಯನ್ನ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮಧ್ಯ ಏಷ್ಯಾ ಸಂಘರ್ಷಕ್ಕೆ ಇತಿಶ್ರೀ ಆಡುವ ನಿಟ್ಟಿನಲ್ಲಿ ಅಂದ್ರೆ ಈಗಾಗಲೇ ಸಾವು ನೋವಿನ ಜೊತೆಗೆ ಆರ್ಥಿಕ ಪರಿಸ್ಥಿತಿಯನ್ನ ಕೂಡ ಸುಧಾರಣೆ ಮಾಡಬೇಕು. ಸೊ ಹಾಗಾಗಿ ಇದೇ ರೀತಿ ಈ ವಾರ ಏನಾದರೂ ಯುದ್ಧ ಮುಂದುವರೆದ್ರೆ ನಿಜಕ್ಕೂ ಕೂಡ ಮತ್ತಷ್ಟು ನಷ್ಟವಾಗುತ್ತೆ ಅನ್ನೋದನ್ನ ಅವಲೋಕಿಸಿ ಡೊನಾಲ್ಡ್ ಟ್ರಂಪ್ ಕೊಟ್ಟಂತ ಹೇಳಿಕೆ. ಆದರೆ ಈಗಾಗಲೇ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಯನ್ನ ನಾವು ನಡೆಸಿಲ್ಲ. ಅಷ್ಟೇ ಅಲ್ಲ, ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಗೇರ್ ಕೂಡ ನಮ್ಮ ಸರ್ಕಾರ ಮಾತುಕತೆ ನಡೆಸಿಲ್ಲ, ಇದು ಸುಳ್ಳು ಸುದ್ದಿ, ಕುಸಿದ ಮಾರುಕಟ್ಟೆಯನ್ನ ಚೇತರಿಸಿಕೊಳ್ಳೋದಕ್ಕೆ ಹಬ್ಬಿಸಿದ ಸುಳ್ಳು ಸುದ್ದಿ ಅನ್ನೋದಾಗಿ ಕಿಡಿಕಾರಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.